ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಹಜದ ಡಿಪಾಸಿಟ್ ಇಡೋರು ಪಾಪ ಅವರು ಗಾಬರಿ ಆಗ್ತದೆ ಅಂತ ನಮ್ಗೆ ಬೇಕಂದವ್ರು ಕೇಳ್ತಾರೆ. ಅದು ಕೊಟ್ಟಿದ್ರ ಬಗ್ಗೆ ಅವ್ರಿಗೆ ಬಿಡ್ತಿತ್ತು. ಅಥವಾ ಅದು ಏನದ ಆ್ಯಕ್ಚುಲಿ ಏನಾಯಿತು ಅನ್ನೋದನ್ನು ಸ್ವತಃ ಹಿರಣ್ಣ ಕನ್ನಡಿಯವ್ರು ಹೇಳ್ಬೇಕು. ಯಾಕಂದ್ರೆ ಅವ್ರ ಜವಾಬ್ದಾರಿ ಇಲ್ಲ, ಅವ್ರು ಸೂಪರ್ ತಿಳಿದಾರೆ. ಆ ಒಂದು ಕಾರಣಕ್ಕೆ ಹಿರಣ್ಣ ಕನ್ನಡಿಯವರು ತಮ್ಮ ರಾಜಕೀಯ ಭವಿಷ್ಯವನ್ನು ಬಲಿ ಕೊಟ್ರ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಹಿರಣ್ಣ ಕನ್ನಡಿಯವರು ಅವರೊಬ್ಬ ರೈತ ಮಕ್ಕಳು, ಒಂದು ಒಳ್ಳೆಯ ಕುಟುಂಬದ ಬೆಳೆದಂಥವರು, ಕಲ್ಲೋಳೆಯಲ್ಲಿ ಒಳ್ಳೆಯ ಹೆಸರು ಮಾಡಿದಂಥವರು, ಜನಪರ ಕೆಲವೊಂದು ಕೆಲಸ ಮಾಡುವಂಥವರು, BJPಯ ಕಟ್ಟರ ಕಾರ್ಯಕರ್ತರು. ಅವ್ರ ಕಾರ್ಯವೈಖರಿಯನ್ನು, ಅವ್ರ ಸಬ್ಮಿಷವನ್ನು, ಪಕ್ಷ ನಿಷ್ಠೆಯನ್ನು ಗಮನಿಸಿ ಅವರು ರಾಜ್ಯಸಭಾ ಸದಸ್ಯರು ಮಾಡಿದರು. ಆದರೆ ಈ ಸಲ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇರೋದು ಒಂದು ಸೀಟು, ಅದಕ್ಕೆ ಬೆನ್ನು ಹತ್ತಿಬಿಟ್ಟಿದ್ದಾರೆ ನಮ್ಮ ದೇವೇಗೌಡರು ಇಲ್ಲಿಂದ ಹೋಗ್ಬೇಕು, ನಾನು ಆ ಸೀಟ್ ನನಗೆ ಬೇಕು, ರಾಜ್ಯಸಭಾ ಸದಸ್ಯ ಆಗಲೇಬೇಕು ಅಂತ ಹಠ ಹಿಡಿದು ಕುಳಿತಿದ್ದಾರೆ. ಎಷ್ಟು ಮಟ್ಟಿಗೆ BJP ಮಾಡ್ತದೋ ಗೊತ್ತಿಲ್ಲ. ಯಡಿಯೂರಪ್ಪರಿಗೆ ಕೊಡಬೇಕಂತ ಮನಸ್ಸಿಲ್ಲ. ನೀವು ಮಹಾರಾಷ್ಟ್ರದಿಂದ ಹೋಗ್ರಿಂದ ಅವ್ರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಕನ್ನಡವ್ರಿಗೆ ಬರ್ತದಂತ ಅನ್ನೋದು ಗ್ಯಾರಂಟಿನೂ ಇಲ್ಲ. ಒಂದು ಸೀಟ್ ಅದು ಯಾರು ಬೇಕಾದರೂ ಹೋಗ್ಬೋದು. ಹೀಗಾಗಿ ರಾಜ್ಯಸಭಾ ಸದಸ್ಯತ್ವ ಆಗೋದು 90% ಹಿರಣ್ಣ ಕನ್ನಡವ್ರಿಗೆ ಸಾಧ್ಯ ಇಲ್ಲ. ಅಂದರೆ ಇದೊಂದು ಗಂಟೆ ಮುಂದೆ ಬಿಟ್ಟಲ್ಲ. ಇದನ್ನು ಕ್ಲಾರಿಟಿ ಮಾಡಬೇಕಾಗಿತ್ತು, ಜನ ಮುಂದಿರಬೇಕಾಗಿತ್ತು. ಕಲ್ಲೊಳ್ಳೆ ಜನ ಅಥವಾ ಸುತ್ತಮುತ್ತಲ ಜನ ಅವರು ಅತ್ಯಂತ ಆತ್ಮೀಯರು, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೇಳಿದ್ರು ಸಹಿತ ಅವ್ರು ಸ್ವತಃ ಹೇಳ್ಬೇಕು ಇದನ್ನು. ಯಾಕಂದ್ರೆ ಅವ್ರ ಅಡಿಯಲ್ಲಿ ಅವರ ಮೂಗಿನ ನೇರಕ್ಕೆ ಆಗಿದೆ ಎಲ್ಲ ಘಟನೆ. ಅವ್ರು ಹೇಳ್ಬೇಕಾಗಿತ್ತು. ಒಳ್ಳೆ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ತಮ್ಮ ರಾಜಕೀಯ ಕರಿಯರನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಸಾಕಷ್ಟು ಪರಿಶ್ರಮ ಪಟ್ಟ. ಹೇಗಾದರೂ ಆ ಭಾಗದಲ್ಲಿ, ಆ ಅರಬಾವಿ ಭಾಗದಲ್ಲಿ ಒಬ್ಬ ಇಂದಿಲ್ಲ ನಾಳೆ ಶಾಸಕ ಆಗಬೇಕು ಅನ್ನೋದು ಕನಸು ಕಂಡಂಥವ್ರು. ಆದರೆ ಇವತ್ತು ಆ ಕನಸು ನನಸು ಆಗಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿ ಅವರಂತೂ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಜನರ ಜೊತೆಗೆ ಸಂಪರ್ಕ ಇಟ್ಕೊಂಡು ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ತಾ ತಮ್ಮ ವಿರೋಧಿಗಳನ್ನ ಎಲ್ಲೇ ಅದನ್ನು ಅಲ್ಲಿ ಬದಿಗೆ ಸರಿಸೆ ಇವತ್ತು ವಿವೇಕರಾವ್ ಪಾಟೀಲ್ ಆಗಿರ್ಬೋದು, ಅಥವಾ ಮತ್ತು ನಮ್ಮ ಅರವಿಂದ್ ದಳವಾಯಿ ಅವರು ಆಗಿರ್ಬೋದು, ಗಡಾದವರು ಆಗಿರ್ಬೋದು, ಭೀಮ್ಸಿ